ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 4,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ. ನೋಡಿ ವೀಕ್ಷಕರೇ, ನಿಮಗೆ ಹಣ ಬಂದಿಲ್ಲ ಅಂದ್ರೆ, ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಮರು ಅರ್ಜಿ ಪ್ರಕ್ರಿಯೆ ಬಗ್ಗೆ ದೊಡ್ಡ ಒಂದು ಅಪ್ಡೇಟ್ ಬಂದಿದೆ. ಇನ್ನೊಂದು ಕಡೆಗೆ ಈ ಒಂದು ಕೆಲಸ ನೀವು ಮಾಡಲೇಬೇಕು, ಇಲ್ಲಾಂದ್ರೆ ಹಣ ಬರೋದು ಕೂಡ ನಿಲ್ಲೋ ಚಾನ್ಸ್ ಇರುತ್ತೆ. ಸೊ ಯಾವ ತಪ್ಪುಗಳನ್ನ ಮಾಡಬಾರದು, ಮತ್ತೆ ಯಾವ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಅದನ್ನು ಕೂಡ ನೋಡೋಣ. ಇನ್ನೊಂದು ಕಡೆಗೆ ರೇಷನ್ ಕಾರ್ಡ್ ಇದ್ದವರಿಗೆ ಒಂದಲ್ಲ ಎರಡಲ್ಲ ಒಟ್ಟು 4 ದೊಡ್ಡ ಸಿಹಿ ಸುದ್ದಿಗಳು ಬಂದಿದೆ. ಅಂದ್ರೆ ನಿಮ್ಮ ಹತ್ರ BPL ಕಾರ್ಡ್ ಇರಲಿ, ಅಂತ್ಯೋದಯ ಪಡಿತರ ಚೀಟಿ ಇರಲಿ, APL ಕಾರ್ಡ್ ಇರಲಿ, ವೀಕ್ಷಕರೇ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಭೂ ಬ್ಯಾಂಕ್ ರಚನೆ ಮಾಡಿ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಮನೆ ಇಲ್ಲದವರಿಗೆ, ಸ್ವಂತ ಸೂರು ಇಲ್ಲದವರಿಗೆ ನಿವೇಶನ ಹಂಚಿಕೆ ಮಾಡುವ ಒಂದು ಭೂ ಬ್ಯಾಂಕ್ ರಚನೆ ಅಂತಾನೂ ಕೂಡ ಹೇಳ್ಬಹುದು. ಸೊ ದೊಡ್ಡ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಭೂಮಿ ಯೋಜನೆ ಬಗ್ಗೆ ನೋಡೋಣ. ಇನ್ನು ಕರ್ನಾಟಕದಲ್ಲಿ ಈ 3 ಜಿಲ್ಲೆಗಳಿಗೆ ದೊಡ್ಡ ಅಲರ್ಟ್ ಕೊಡಲಾಗಿದೆ. 4 ದಿನಗಳ ಕಾಲ ಭಾರಿ ಮಳೆ. 10 ಜಿಲ್ಲೆಗಳಿಗೆ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಗುಡುಗು ಸಿಡಿಲು ಸಮೇತ ಮಳೆ ಆಗಲಿದೆ. ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ, ಯಾವ ಜನರು ಅಲರ್ಟ್ ಆಗಿರಬೇಕು ನೋಡೋಣ ಬನ್ನಿ. ಯಾವ ಜಿಲ್ಲೆ ಜನರು ಅಲರ್ಟ್ ಆಗಿರಬೇಕು ಅಂತ. ಇನ್ನು ಬಂಗಾರ ಮತ್ತು ಬೆಳ್ಳಿ ಬೆಲೆ ಭಾರಿ ಒಂದು ಇಳಿಕೆ ಆಗ್ತಾ ಇದೆ. ನೋಡಿ, ಕಳೆದ 3 ದಿನಗಳಿಂದ ಮತ್ತೆ ಬಂಗಾರ ಬೆಳ್ಳಿಯಲ್ಲಿ ಕುಸಿತ ಕಂಡು ಬಂದಿದೆ. ಎಷ್ಟು ಬೆಲೆ ಇಳಿಕೆ ಆಗಿದೆ, ಈಗ ತಗೋಬೇಕಾ ಬೇಡವಾ, ಎಲ್ಲ ಒಂದು ಮಾಹಿತಿ ಕೂಡ ನಿಮಗೆ ವಿಡಿಯೋದಲ್ಲಿ ಸಿಗೋದ್ರಿಂದ ನೀವೇನ್ ಮಾಡಬೇಕು, ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಮತ್ತೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಲೈಕ್ ಬಟನ್ ಇದೆ, ಬೇಗನೆ ಜೋರಾಗಿ ಲೈಕ್ ಬಟನ್ ಕ್ಲಿಕ್ ಮಾಡಿ. ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ ಬಂದಿದೆ, ರೇಷನ್ ಕಾರ್ಡ್ ಇದ್ರಿಗೂ ಕೂಡ ಗುಡ್ ನ್ಯೂಸ್ ಬಂದಿದೆ. ಬೇಗನೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಕೂಡ ನಿಮಗೆ 31ನೇ ಕಂತು ಗೃಹಲಕ್ಷ್ಮಿ ಹಣ ಬಂದಿದೆ ಇಲ್ವಂತ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ತುಂಬಾ ಜನರು ಹಣ ಬಂದಿದೆ ಅಂತ ಕಮೆಂಟ್ ಮಾಡಿದ್ರೆ, ತುಂಬಾ ಜನ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ದಾರೆ. ನಮಗೆ 31ನೇ ಕಂತು ಹಣ ಬಂದಿಲ್ಲ ಅಂತಾನು ಕೂಡ ತುಂಬಾ ಜನ ಕಮೆಂಟ್ ಮಾಡ್ತಿದ್ದಾರೆ. ಬೇಕಾದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಕೂಡ ನೋಡಬಹುದು. ನೋಡಿ ವೀಕ್ಷಕರೇ, ಇಲ್ಲಿ ಏನಾಗಿದೆ, ಮೊನ್ನೆ ಸರ್ಕಾರ ಅನರ್ಹರನ್ನ ಪತ್ತೆ ಹಚ್ಚಿರುವಂತದ್ದು. ಅನರ್ಹ ಫಲಾನುಭವಿಗಳನ್ನ ಕೈ ಬಿಡಲಾಗಿದೆ. ಒಟ್ಟು 4 ಲಕ್ಷ ಹತ್ತತ್ರ ಗೃಹಲಕ್ಷ್ಮಿಯರಿಗೆ ಹಣ ಇನ್ ಮುಂದೆ ಬರೋದಿಲ್ಲ ಅಂತಾನೆ ಹೇಳ್ಬೋದು. ಮೃತಪಟ್ಟವರ ಹೆಸರನ್ನ ತೆಗೆದುಹಾಕಲಾಗಿದೆ. ತೆರಿಗೆ ಪಾವತಿ GST ರಿಟರ್ನ್ಸ್ ಮಾಡ್ತಿದ್ದವರ ಹೆಸರನ್ನ ತೆಗೆದುಹಾಕಲಾಗಿದೆ. ಇನ್ನು 3ನೇದಾಗಿ, ಯಾರದ್ದೋ ಮೊಬೈಲ್ ನಂಬರ್ ಕೊಟ್ಟಿರ್ತಾರೆ, ಬೇರೆಯವರ ಮೊಬೈಲ್ ನಂಬರ್ ಕೊಟ್ಟು ಅವರ ಹೆಸರಲ್ಲಿ ಯೋಜನೆಯನ್ನ ಬೇರೆಯವರು ಯಾರೋ ಲಾಗಿನ್ ಮಾಡಿ ಆ ಒಂದು ಹಣವನ್ನ ಪಡ್ಕೊಂತ ಇರೋದು ಕೂಡ ಪತ್ತೆಯಾಗಿದೆ. ಇನ್ನು ತುಂಬಾ ಜನ ನಕಲಿ UPI ಬ್ಯಾಂಕ್ ಅಕೌಂಟ್ಗಳನ್ನ ಬಳಸಿ ಅದರಲ್ಲಿ ಹಣ ಪಡ್ಕೊಂಡಿರೋದು ಕೂಡ ಪತ್ತೆಯಾಗಿದೆ. ಸೊ ಅಂತ ಒಂದು ಅಕೌಂಟ್ಗಳನ್ನ ಸರ್ಕಾರದ ಮಟ್ಟದಲ್ಲಿ ಪರಿಶೀಲನೆ ಮಾಡಿ 4 ಲಕ್ಷ ಹತ್ತತ್ರ ಗೃಹಲಕ್ಷ್ಮಿಯರ ಹೆಸರನ್ನ ತೆಗೆದು ಹಾಕಲು ನಿರ್ಧಾರ ಮಾಡಿರುವಂತದ್ದು. ಈಗಾಗಲೇ ನಿಮಗೆ ಗೊತ್ತಿರಬಹುದು, ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಮೊದಲಿಂದಲೇ ಹೇಳಿದ್ದಾರೆ ಈ ಯೋಜನೆಯಲ್ಲಿ ಪರಿಷ್ಕರಣೆ ಮಾಡಬೇಕು ಅಂತ. ತುಂಬಾ ಜನ ಅನರ್ಹರು ಇದ್ದಾರೆ. ಅರ್ಹ ಫಲಾನುಭವಿಗಳಿಗೆ ಮಾತ್ರ ಹಣ ಬರುತ್ತೆ, ಅನರ್ಹರಿಗೆ ಇನ್ ಮುಂದೆ ಹಣ ಬರೋದು ಡೌಟ್. ಮತ್ತೆ ಇಲ್ಲಿ ಮರು ಅರ್ಜಿ ಪ್ರಕ್ರಿಯೆ ಕೂಡ ಒಂದು ಕಡೆಗೆ ಪ್ರಾರಂಭವಾಗ್ತಾ ಇದೆ. ಅಂದ್ರೆ ಯಾವುದೇ ಕಾರಣಕ್ಕೂ ಅರ್ಹ ಫಲಾನುಭವಿಗಳು ಕೂಡ ಯೋಜನೆಯಿಂದ ದೂರ ಉಳಿಬಾರದು ಎಂಬುದು ಸರ್ಕಾರದ ಪ್ರಮುಖ ಆಶೆ ಆಗಿರುವಂತದ್ದು. ಹೀಗಾಗಿ ಈ ಒಂದು ಯೋಜನೆ ಮರು ಅರ್ಜಿ ಪ್ರಕ್ರಿಯೆ ಕೂಡ ಪ್ರಾರಂಭವಾಗ್ತಾ ಇದೆ. ಯಾರಿಗೆಲ್ಲ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ದೀರಲ್ಲ, ನೀವೇನ್ ಮಾಡಬೇಕು ಮೊದಲು ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಆಗಿದೆಯಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಇನ್ನು 2ನೇದಾಗಿ ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವ್ ಇರಬೇಕು. ಇನ್ನು 3ನೇದಾಗಿ ವೀಕ್ಷಕರೇ, ನಿಮ್ಮ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಉಳಿಯುವಂತೆ ನೀವು ನೋಡ್ಕೋಬೇಕಾಗುತ್ತೆ. ಮುಂದಿನ ಬರೋ ದಿನ ಯಾರದ್ದು ಹೆಸರು ಮತಪಟ್ಟಿಯಲ್ಲಿ ಉಳಿಯೋದಿಲ್ಲ ಅವರಿಗೂ ಕೂಡ ಗೃಹಲಕ್ಷ್ಮಿ ಹಣ ಬರೋದು ನಿಲ್ಲುವ ಚಾನ್ಸ್ ಇದೆ. ಮೊದಲೇ ಮುಖ್ಯಮಂತ್ರಿಗಳು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಮತಪಟ್ಟಿಯಿಂದ ದೂರ ಉಳಿತಾರೆ, ಅವರ ಹೆಸರು ಬರೋದಿಲ್ಲ ಮತಪಟ್ಟಿಯಲ್ಲಿ, ಮತದಾನದ ಹಕ್ಕು ಕಳ್ಕೋತಾರೆ, ಅವರಿಗೆ ಗ್ಯಾರಂಟಿ ಯೋಜನೆಗಳ ಲಾಭ ಸಿಗೋದಿಲ್ಲ ಅಂತ ಮೊದಲೇ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನೋಡಿ, ಈಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಒಂದು ಕಡೆಗೆ 32ನೇ ಕಂತು ಹಣ ಕೂಡ ಬಿಡುಗಡೆ ಆಗ್ತಾ ಇದೆ. ಅಂದ್ರೆ ಬಾಕಿ ಕಂತು ಹಣ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ಆಗಸ್ಟ್ ತಿಂಗಳು ಕಂಪ್ಲೀಟ್ ಆದ್ರೆ ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭವಾಗಿ 3 ವರ್ಷ ಕಂಪ್ಲೀಟ್ ಆಗ್ತಾ ಇರುವಂತದ್ದು. ನೋಡಿ, ಇಲ್ಲಿವರೆಗೂ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ 62,000 ರೂಪಾಯಿ ಹಣವನ್ನ ಸರ್ಕಾರ DBT ಮೂಲಕ ನೇರವಾಗಿ ವರ್ಗಾವಣೆ ಮಾಡಿದೆ. ಈಗ 3 ವರ್ಷ ಕಂಪ್ಲೀಟ್ ಆಗ್ತಿದೆ ಅಂದ್ರೆ ಒಟ್ಟು 36 ತಿಂಗಳು ಕಂಪ್ಲೀಟ್ ಆಗ್ತಾ ಇದೆ. ಇದರಲ್ಲಿ ಸರ್ಕಾರ 35ನೇ ಕಂತಿನವರೆಗೂ ಹಣ ಪಾವತಿ ಮಾಡಬೇಕಾಗಿತ್ತು. ಆದ್ರೆ ಕೆಲವು ತಿಂಗಳು ಹಣ ಬಂದಿಲ್ಲ ಅಕೌಂಟ್ಗೆ. ಸೊ ನೋಡಿ, ಹೋದ ವರ್ಷದ ಎರಡು ಅಂದ್ರೆ ಫೆಬ್ರವರಿ ಮತ್ತು ಮಾರ್ಚ್, ಈ 2 ತಿಂಗಳದ್ದು ಹಣ ಬಾಕಿ ಇದೆ, ಇನ್ನೂ ಕೊಟ್ಟಿಲ್ಲ ಅಂತ ಬಿಜೆಪಿ ಪಕ್ಷದಿಂದ ಅಶೋಕ್ ಕುಮಾರ್ ಅವರು ಮತ್ತೆ ಒಂದು ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಮುಂದಿನ ಬರುವ ವಿಧಾನಸಭೆಯಲ್ಲಿ ಪ್ರಶ್ನೋತ್ತರ ವೇಳೆಯಲ್ಲಿ ಇದರ ಬಗ್ಗೆ ಪ್ರಶ್ನೆ ನಾವು ಸರ್ಕಾರಕ್ಕೆ ಕೇಳ್ತೀವಿ ಅಂತಾನೂ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಹೋದ ವರ್ಷದ 2 ಕಂತು ಬಾಕಿ ಇದೆ. ಮತ್ತೆ ಈಗಲೂ ಕೂಡ ಸರ್ಕಾರ ಇನ್ನು 31ನೇ ಕಂತು ಮಾತ್ರ ಕೊಟ್ಟಿದೆ. ಇನ್ನು 32, 33, 34 ಈ ತರ ಇನ್ನು ಬಾಕಿ ಕಂತು ಯಾವಾಗ ಸರ್ಕಾರ ಹಣ ರಿಲೀಸ್ ಮಾಡುತ್ತೆ ಎಂಬುದರ ಬಗ್ಗೆ ಇನ್ನೂ ಅಧಿಕೃತ ಅಪ್ಡೇಟ್ ಇನ್ನೂ ಕೂಡ ಸಿಕ್ಕಿಲ್ಲ ವೀಕ್ಷಕರೇ. ಆದ್ರೆ ಮರು ಅರ್ಜಿ ಪ್ರಕ್ರಿಯೆ ಮಾತ್ರ ನಡೆಯೋದು ಗ್ಯಾರಂಟಿ. ಹೀಗಾಗಿ ನೀವು ಆಧಾರ್ ಕಾರ್ಡು, ರೇಷನ್ ಕಾರ್ಡು, ವೋಟರ್ ಕಾರ್ಡು, ನಿಮ್ಮ ಬ್ಯಾಂಕ್ ಪಾಸ್ಬುಕ್, ನಿಮ್ಮ ಮೊಬೈಲ್ ಸಂಖ್ಯೆ ರೆಡಿ ಇಟ್ಕೊಳ್ಳಿ. ಎಲ್ಲಾ ಅರ್ಹ ಫಲಾನುಭವಿಗಳಿಗೆ, ಎಲ್ಲರಿಗೂ ಕೂಡ ನೈಜ ಫಲಾನುಭವಿಗಳಿಗೆ ಹಣ ಬರುತ್ತೆ. ಮರು ಅರ್ಜಿ ಪ್ರಕ್ರಿಯೆಯಿಂದ
ಯಾರಿಗೂ ಕೂಡ ತೊಂದರೆ ಆಗೋದಿಲ್ಲ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಅಂದ್ರೆ ವೀಕ್ಷಕರೇ, ಇಲ್ಲಿ ಮತ್ತೆ ನೀವು ಮರು ಅರ್ಜಿಯಲ್ಲಿ ನಿಮ್ಮ ಬಯೋಮೆಟ್ರಿಕ್ ಹೆಬ್ಬಟ್ಟು ಗುರುತು ಅಥವಾ ನಿಮ್ಮ ಮುಖಚೇರೆ ದೃಢೀಕರಣ ಕೊಡೋದರ ಮೂಲಕ ಮತ್ತೊಮ್ಮೆ ಯೋಜನೆಗೆ ನೀವು ಮರು ಅರ್ಜಿ ಹಾಕಬೇಕಾಗಿ ಬರಬಹುದು. ನಂತರ ಮರು ಅರ್ಜಿ ಆದ ಬಳಿಕ ಎಲ್ಲಾ ಫಲಾನುಭವಿಗಳಿಗೂ ಕೂಡ ಹಂತ ಹಂತವಾಗಿ ಬಾಕಿ ಹಣ ಕೂಡ ಜಮೆ ಆಗುತ್ತೆ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ ಏನು ದೊಡ್ಡ ಸಿಹಿ ಸುದ್ದಿ ಅಂತ ನೀವು ಕೇಳೋದಾದ್ರೆ, ನಿಮ್ಮ ಹತ್ರ BPL ಕಾರ್ಡ್ ಇರಲಿ, APL ಕಾರ್ಡ್ ಇರಲಿ, ಅಂತ್ಯೋದಯ ಕಾರ್ಡ್ ಇರಲಿ, ನಿಮಗೂ ಕೂಡ ಗುಡ್ ನ್ಯೂಸ್ ಇದೆ ನೋಡಿ. ಮೊದಲನೇ ದೊಡ್ಡ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಇನ್ ಮುಂದೆ ನ್ಯಾಯಬೆಲೆ ಅಂಗಡಿಗಳು ಬೆಳಿಗ್ಗೆ 6ರಿಂದ ರಾತ್ರಿ 10 ಗಂಟೆವರೆಗೂ ಓಪನ್ ಇರುತ್ತೆ. ಇದು ಮೊದಲನೇ ಗುಡ್ ನ್ಯೂಸ್ ಆಗಿದೆ. ಅಂದ್ರೆ ನೀವು ನಿಮ್ಮ ಫ್ರೀ ಸಮಯದಲ್ಲೂ ಕೂಡ ಹೋಗಿ ಆರಾಮವಾಗಿ ಪಡಿತರ ಪಡ್ಕೋಬಹುದಾಗಿದೆ. ಅಂದ್ರೆ ರಾತ್ರಿ 10 ಗಂಟೆವರೆಗೂ ನ್ಯಾಯಬೆಲೆ ಅಂಗಡಿಗಳು ಓಪನ್ ಇರುತ್ತೆ. ಇನ್ನು ಎರಡನೇದು ಏನಪ್ಪಾ ಅಂದ್ರೆ ಗುಡ್ ನ್ಯೂಸ್, ಇಂದಿರಾ ಕಿಟ್ ವಿತರಣೆ ಶುರು ಆಗ್ತಾ ಇದೆ ನೋಡಿ. ಇತ್ತ ನಿಮಗೆ 3 kg ರಾಗಿ 7 kg ಅಕ್ಕಿ ಈಗ ವಿತರಣೆ ಮಾಡ್ತಾ ಇರುವಂತದ್ದು. ಅಂದ್ರೆ ಆಹಾರ ಇಲಾಖೆ ಕರ್ನಾಟಕ ಸರ್ಕಾರದಿಂದ 5 kg ಅಕ್ಕಿಯನ್ನ ವಿತರಣೆ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಕೇಂದ್ರ ಸರ್ಕಾರದಿಂದ ನಿಮಗೆ 2 kg ಅಕ್ಕಿ 3 kg ರಾಗಿಯನ್ನ ವಿತರಣೆ ಮಾಡ್ತಾ ಇರುವಂತದ್ದು. ಟೋಟಲ್ ಆಗಿ 7 kg ಅಕ್ಕಿ 3 kg ರಾಗಿ ಈಗ ವಿತರಣೆ ಮಾಡ್ತಿದ್ದಾರೆ. ಆದ್ರೆ ಮುಂದಿನ ಬರೋ ದಿನ ನಿಮಗೆ ಕೇಂದ್ರ ಸರ್ಕಾರದ 2 kg ಅಕ್ಕಿ 3 kg ರಾಗಿ ವಿತರಣೆ ನಡೆಯುತ್ತೆ. ಆದ್ರೆ ಇದು ಕರ್ನಾಟಕ ಸರ್ಕಾರದಿಂದ ಅಕ್ಕಿ ವಿತರಣೆ ಇರೋದಿಲ್ಲ. ಅಕ್ಕಿ ಬದಲಾಗಿ ನಿಮಗೆ ಇಂದಿರಾ ಆಹಾರ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ. ಅಂದ್ರೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ ಒಂದು 4 ಆಹಾರ ಸಾಮಗ್ರಿಗಳು ನಿಮಗೆ ಅನ್ನಭಾಗ್ಯ ಇಂದಿರಾ ಕಿಟ್ ಮೂಲಕ ಕೊಡಲಾಗುತ್ತೆ. ಅಂದ್ರೆ ಲೆಕ್ಕ ಮಾಡಿ, ಒಟ್ಟು 6 ಆಹಾರ ಸಾಮಗ್ರಿಗಳು ನಿಮಗೆ ಸಿಗಲಿದೆ. ಅಕ್ಕಿ ಮತ್ತು ರಾಗಿ ಕೂಡ ಸಿಗುತ್ತೆ. ಇತ್ತ ನಿಮಗೆ ಕರ್ನಾಟಕ ಸರ್ಕಾರದಿಂದ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ, ಹೆಸರು ಕಾಳು ಕೂಡ ಲಿಸ್ಟ್ ಅಲ್ಲಿ ಇದೆ. ಆದ್ರೆ ಸದ್ಯಕ್ಕೆ ಹೆಸರು ಕಾಳು ಇಲ್ಲ ಅಂತ ತೊಗರಿಬೇಳೆಯನ್ನ ಹೆಚ್ಚುವರಿಯಾಗಿ ವಿತರಣೆ ಮಾಡಲಾಗುತ್ತೆ. ಅಂದ್ರೆ ಅನ್ನಭಾಗ್ಯ ಯೋಜನೆಯಲ್ಲಿ ಭಾರಿ ಒಂದು ಬದಲಾವಣೆ ಅಂತಾನೆ ಹೇಳ್ಬಹುದು. ಇನ್ನು ಮೂರನೇದಾಗಿ ದೊಡ್ಡ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, BPL ಕಾರ್ಡ್ ಆದಾಯ ಲಿಮಿಟ್ 1 ಅಲ್ಲ 2 ಅಲ್ಲ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡುವ ನಿರ್ಧಾರ ಸರ್ಕಾರ ತಗೊಳ್ಳಲಿದೆ. ಹೌದು ವೀಕ್ಷಕರೇ, 2.5 ಲಕ್ಷದಿಂದ 3 ಲಕ್ಷ ರೂಪಾಯಿವರೆಗೂ ತಗೋಬಹುದು. ಎದಕ್ಕಂದ್ರೆ ಮೊದಲನೇ ಕಾರಣ, ಈಗ ದಿನಕ್ಕೆ 500 ರೂಪಾಯಿ ಅಂದ್ರೆ ತಿಂಗಳಿಗೆ 15,000 ಈಗ ದುಡಿತೀರಂದ್ರೂ ಕೂಡ ನೀವು ನಿಮ್ಮ BPL ಕಾರ್ಡು ಬಂದಾಗಿ APL ಕಾರ್ಡ್ ಆಗೋ ಚಾನ್ಸ್ ಇದೆ. ಇದು ಆಗಬಾರ್ದು ಅಂದ್ರೆ ಸರ್ಕಾರ BPL ಕಾರ್ಡ್ ಉಳಿಸಬೇಕಂದ್ರೆ ಜನರದ್ದು ಇನ್ಕಮ್ ಲಿಮಿಟ್ ಅನ್ನ ಚೇಂಜ್ ಮಾಡಬೇಕಾಗುತ್ತೆ. ಅಂದ್ರೆ ಅದಕ್ಕೆ ಇದ್ದ ಮಾನದಂಡಗಳನ್ನೇ ಚೇಂಜ್ ಮಾಡೋದು. ಅದನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಿದ್ರೆ ತಿಂಗಳಿಗೆ 25,000 ದುಡಿದ್ರು ಕೂಡ ಅವರಿಗೆ BPL ಕಾರ್ಡ್ ಸಿಗುತ್ತೆ. ಸೊ BPL ಕಾರ್ಡ್ ಇಂದ ತುಂಬಾ ಯೋಜನೆಗಳ ಲಾಭ ಸಿಗುತ್ತೆ. ಇತ್ತ ನಿಮಗೆ ಸ್ಪೆಷಲಿ ಆಸ್ಪತ್ರೆಗಳಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ಕೂಡ ಸಿಗಲಿದೆ. ಆದ್ರೆ ತುಂಬಾ ಜನರದ್ದು BPL ಕಾರ್ಡು ಬಂದ್ ಆಗ್ತಾ ಇದೆ ನೋಡಿ. ಒಟ್ಟು 7,74,000 ಕೇಂದ್ರ ಸರ್ಕಾರ ಅನರ್ಹ BPL ಕಾರ್ಡುಗಳನ್ನ ಗುರುತು ಮಾಡಿ ಹೇಳಿರುವಂತದ್ದು. ಸೊ ಅದರಲ್ಲಿ 4 ಲಕ್ಷ ಜನರು BPL ಕಾರ್ಡ್ ಈಗಾಗಲೇ ಕಳೆದುಕೊಂಡಿದ್ದಾರೆ. ಅಂದ್ರೆ ಅವರಿಗೆ APL ಕಾರ್ಡು ಕೊಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿರುವಂತದ್ದು. ಇನ್ನು ಮೂರನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ, ಪ್ರತಿಯೊಬ್ಬರು ಕೂಡ ಸ್ವಂತ ಸೂರು ಹೊಂದಲು ಪ್ರತಿ ತಾಲೂಕಿನಲ್ಲಿ ವಸತಿ ರಹಿತರಿಗೆ ಅಂದ್ರೆ ಮನೆ ಇಲ್ಲದವರಿಗೆ ನಿವೇಶನ ನೀಡಲು ಜಿಲ್ಲಾಧಿಕಾರಿಗಳು ಭೂ ಬ್ಯಾಂಕ್ ರಚಿಸಬೇಕು ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದಿರುವಂತದ್ದು. ನೀವು ಕೂಡ ಸ್ಕ್ರೀನ್ ಮೇಲೆ ಆ ಒಂದು ಸ್ಕ್ರೀನ್ ಶಾಟ್ ಕೂಡ ನೋಡ್ತಿರಬಹುದು. ಈಗಾಗಲೇ ನಿಮ್ಗೆ ಗೊತ್ತಿದೆ, ಸರ್ಕಾರ ಭೂಮಿ ಗ್ಯಾರಂಟಿ ಅಂತ ಈ ಖಾತಾ ಆಸ್ತಿಗಳಿಗೆ ಅಂದ್ರೆ B ಖಾತಾಗೆ ಇದ್ದ ಆಸ್ತಿಗಳಿಗೆ A ಖಾತಾ ಮಾನ್ಯತೆ ನೀಡೋದಾಗಿರ್ಬೋದು. ಇದು ಒಂದು ಈ ಖಾತಾ ಭೂಮಿ ಗ್ಯಾರಂಟಿ 6ನೇ ಗ್ಯಾರಂಟಿ ಅಂತ ಮೊದಲೇ ಒಂದು ಘೋಷಣೆ ಮಾಡಿದ್ದಾರೆ. ಇನ್ನು ನಿಮ್ಮ ಹಕ್ಕು, ನಿಮ್ಮ ಆಸ್ತಿ ನಿಮ್ಮ ಹಕ್ಕು ಅಂತಾನೂ ಕೂಡ ಮೊದಲೇ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಇನ್ನೊಂದು ಕಡೆಗೆ ಈಗ ಯಾರಿಗೆಲ್ಲ ವಸತಿ ಇಲ್ಲ, ವಸತಿ ರಹಿತರಿಗೆ, ಮನೆಯಿಲ್ಲದವರಿಗೆ ನಿವೇಶನ ಹಂಚಿಕೆ ಮಾಡಬೇಕಲ್ಲ, ಅದಕ್ಕೋಸ್ಕರ ಭೂ ಬ್ಯಾಂಕ್ ಅನ್ನ ರಚನೆ ಮಾಡಿ ಅಂತ ದೊಡ್ಡ ಒಂದು ಘೋಷಣೆಯನ್ನ ಮಾಡಿರುವಂತದ್ದು. ಅಂದ್ರೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಒಂದು ಸೂಚನೆ ಹೋಗಿದೆ. ಮುಂದಿನ ಬರೋ ದಿನ ಭೂ ಬ್ಯಾಂಕ್ ರಚನೆ ಆದ ಬಳಿಕ ವಸತಿ ರಹಿತರಿಗೆ ನಿವೇಶನ ಅಂದ್ರೆ ಭೂಮಿ ನೀಡುವ ಒಂದು ಯೋಜನೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಇದ್ರ ಬಗ್ಗೆ ಮುಂದಿನ ಬರೋ ದಿನ ದೊಡ್ಡ ಒಂದು ಸಿಹಿ ಸುದ್ದಿ ರಾಜ್ಯ ಸರ್ಕಾರದಿಂದ ಬರುವ ಎಲ್ಲ ಸಾಧ್ಯತೆಗಳು ಇರುವಂತದ್ದು. ಈಗಾಗಲೇ ಅಧಿಕೃತವಾಗಿ ಪೋಸ್ಟ್ ಕೂಡ ಹಾಕಲಾಗಿದೆ. ಇನ್ನು ಮತ್ತೆ ನಮ್ಮ ಭಾರತದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಅದರಲ್ಲೂ ಕರ್ನಾಟಕದಲ್ಲೂ ಮತ್ತೆ ಮಳೆ ಅಲರ್ಟ್ ಅಂತಾನೆ ಹೇಳ್ಬಹುದು. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಮಳೆ ಅಲರ್ಟ್ ಕೊಡಲಾಗಿದೆ? ಮೊದಲನೇದಾಗಿ ಸ್ಪೆಷಲಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಈ ಜಿಲ್ಲೆಗಳಲ್ಲಿ ಇವತ್ತಿನಿಂದ 3-4 ದಿನಗಳ ಕಾಲ ಭಾರಿ ಮಳೆ ಆಗುತ್ತೆ. ಆರೆಂಜ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಒಂದು ವೇಳೆ ಮಳೆ ಪ್ರಮಾಣ ಜಾಸ್ತಿ ಆಯ್ತು ಅಂದ್ರೆ ಅಲ್ಲಿಯ ಒಂದು ಜಿಲ್ಲಾಧಿಕಾರಿಗಳು ಶಾಲೆಗೆ ರಜೆ ಕೊಡುವ ಸಾಧ್ಯತೆ ಕೂಡ ಇರಬಹುದು. ಆದ್ರೆ ಅಧಿಕೃತವಾಗಿ ಏನು ಕೂಡ ಹೇಳಕ್ ಬರಲ್ಲ. ಯಾಕಂದ್ರೆ ಬೆಳಗಿನ ಜಾವ ಮಳೆ ಪ್ರಮಾಣ ಜಾಸ್ತಿ ಇದ್ರೆ ಮಾತ್ರ ಆಯಾ ಜಿಲ್ಲಾಧಿಕಾರಿಗಳು ಆ ನಿರ್ಧಾರ ತಗೋಬಹುದು. ಆದ್ರೆ ಸದ್ಯಕ್ಕೆ ಯಾವುದೇ ರೀತಿ ಶಾಲೆಗಳಿಗೆ ಇನ್ನೂ ಕೂಡ ರಜೆ ಘೋಷಣೆ ಮಾಡಿಲ್ಲ. ನೋಡಿ, ಮೊದಲಿಗೆ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಈ ಭಾಗದಲ್ಲಿ ಮತ್ತೆ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿರುವಂತದ್ದು. ಇನ್ನು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಮಂಡ್ಯ, ಮೈಸೂರು, ಚಾಮರಾಜನಗರ ಮತ್ತು ಹಾವೇರಿ, ಹಾಸನ, ಕೊಡಗು ಈ ಭಾಗದಲ್ಲೂ ಕೂಡ ಸಾಧಾರಣ ಮಳೆ ಆಗುತ್ತೆ. ಮೋಡ ಕವಿದ ವಾತಾವರಣ ಇರಲಿದೆ ಅಂತ ಹೇಳಲಾಗಿದೆ. ಇನ್ನು ಸ್ಪೆಷಲಿ ಹೇಳಬೇಕಂದ್ರೆ ಮಲೆನಾಡು ಮತ್ತು ಶಿವಮೊಗ್ಗ ಮತ್ತು ಕೊಡಗು ಈ ಭಾಗದಲ್ಲಿ ಮತ್ತು ಚಿಕ್ಕಮಗಳೂರು
ಈ ಜಿಲ್ಲೆಗಳಲ್ಲೂ ಕೂಡ ಮಳೆ ಆಗುವ ಸಾಧ್ಯತೆ ಇದೆ. ಅಂದ್ರೆ ಈ ಜಿಲ್ಲೆ ಜನರು ಕೂಡ ಸ್ವಲ್ಪ ಎಚ್ಚರ ವಹಿಸಬೇಕು. ಇನ್ನು ಉತ್ತರ ಒಳನಾಡು ಜಿಲ್ಲೆಗಳಾದ ಹುಬ್ಬಳ್ಳಿ, ಧಾರವಾಡ, ಬೀದರ್, ಬಾಗಲಕೋಟೆ, ಬೆಳಗಾವಿ, ಗದಗ, ಹಾವೇರಿ, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯಪುರ, ಯಾದಗಿರಿ ಈ ಒಂದು ಭಾಗದಲ್ಲಿ ಬಿರುಗಾಳಿ ಸಮೇತ ಸಾಧಾರಣ ಮಳೆ ಆಗುತ್ತೆ. ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗುದಿಲ್ಲ, ಸಾಧಾರಣ ಮಳೆ ಆಗುತ್ತೆ ಅಂತ ಇಲ್ಲಿ ಒಂದು ಮಾಹಿತಿ ಸಿಕ್ಕಿದೆ. ಆದ್ರೆ ವೀಕ್ಷಕರೇ, ಒಂದು ಕಡೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಭಾರಿ ಒಂದು ಮಳೆ ಆಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ತಿಳಿಸಿ. ಇನ್ನು ಬಂಗಾರ ಮತ್ತು ಬೆಳ್ಳಿ ಬೆಲೆ ಭಾರಿ ಒಂದು ಇಳಿಕೆ ಆಗ್ತಾ ಇದೆ. ನಿಮ್ಗೆ ಗೊತ್ತಿರಬಹುದು, ಕೆಲವು ದಿನಗಳ ಹಿಂದೆ ನರೇಂದ್ರ ಮೋದಿಜಿ ಅವರು 1 ವರ್ಷಗಳ ಕಾಲ ಚಿನ್ನಾಭರಣದಲ್ಲಿ ಹೂಡಿಕೆ ಮಾಡಬೇಡಿ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅವಾಗ ಬೆಲೆ 1,60,000 ರೂಪಾಯಿದದ್ದು ದಿಢೀರಂತ ಡಿಮ್ಯಾಂಡ್ ಕುಸಿತವಾದ ಕಾರಣ ಹಂತ ಹಂತವಾಗಿ ಬೆಲೆಗಳು ಇಳಿಕೆ ಆಗ್ತಾ ಬಂದಿದೆ. ಅಂದ್ರೆ ಈ ಒಂದು ಬಂಗಾರ ಬೆಳ್ಳಿ ಎರಡೂ ಕೂಡ ಇಂಟರ್ ನ್ಯಾಷನಲ್ ಮಾರ್ಕೆಟ್ ಆಗಿರೋದ್ರಿಂದ ನಮ್ಮ ಭಾರತದಲ್ಲಿ ಬೆಲೆ ಇಳಿಕೆ ಆದ್ರೆ ಅಮೆರಿಕ, ರಷ್ಯಾ, ಚೀನಾ, ಜಪಾನ್ ಎಲ್ಲಾ ದೇಶಗಳಲ್ಲೂ ಕೂಡ ಬೆಲೆಗಳು ಇಳಿಕೆ ಆಗುತ್ತೆ. ನೋಡಿ, ನರೇಂದ್ರ ಮೋದಿಜಿಯವರ ಒಂದು ಹೇಳಿಕೆ ಭಾರತದ ಜನರು ಬಂಗಾರ ಖರೀದಿ ಮಾಡೋದು ಸ್ವಲ್ಪರ ಮಟ್ಟಿಗೆ ಇಳಿಕೆ ಮಾಡಿದ್ದಾರೆ, ಕಡಿಮೆ ಮಾಡಿದ್ದಾರೆ. ಹೀಗಾಗಿ ಬೆಲೆಗಳು ಭಾರಿ ಒಂದು ಇಳಿಕೆ ಆಗಿದೆ. ಅಂದ್ರೆ 2 ತಿಂಗಳಲ್ಲಿ ಬೆಳ್ಳಿ ಬೆಲೆ 1 ಕೆಜಿಗೆ 3 ಲಕ್ಷ ರೂಪಾಯಿದದ್ದು ಈಗ 2,40,000 ರೂಪಾಯಿಗೆ ಬಂದಿದೆ. ಅಂದ್ರೆ 60,000 ರೂಪಾಯಿ ಇಳಿಕೆ ಆಗಿರುವಂತದ್ದು. ಇತ್ತ ಎರಡನೇದಾಗಿ ಹೇಳ್ಬೇಕಂದ್ರೆ ಬಂಗಾರದ ಬೆಲೆ ನೋಡಿ, 1,60,000 ರೂಪಾಯಿಂದ ಈಗ 1,45,000 ರೂಪಾಯಿಗೆ ಬಂದು ನಿಂತಿದೆ. 15,000 ರೂಪಾಯಿ 2 ತಿಂಗಳಲ್ಲಿ ಬೆಲೆ ಇಳಿಕೆ ಆಗಿರುವಂತದ್ದು. ಅಂದ್ರೆ ಈಗ 10 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ 1,45,000 ರೂಪಾಯಿ ಆಗಿದ್ರೆ ಬೆಳ್ಳಿ 1 ಕೆಜಿಗೆ 2,40,000 ರೂಪಾಯಿ. ಈಗ ತಗೋಬೇಕಾ ಬೇಡೋ ಎಂಬ ಪ್ರಶ್ನೆ ಕೂಡ ಬರುತ್ತೆ. ನೋಡಿ, ಇನ್ನಷ್ಟು ಇಳಿಕೆ ಆಗುವ ಸಾಧ್ಯತೆ ಇದೆ. ಅಮೆರಿಕ, ಇರಾನ್ ನಡುವೆ ಯುದ್ಧ ಕಾರಣ ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ಬಂಗಾರ ಬೆಳ್ಳಿ ಮತ್ತಷ್ಟು ಇಳಿಕೆ ಆಗಲಿದೆ ಅಂತೆ. ಹಾಗಾದ್ರೆ ಸ್ವಲ್ಪ ವೇಟ್ ಮಾಡ್ತೀರಾ, ತಗೋತೀರಾ? ನೀವು ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ.